ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸ ರಾಜರತ್ನನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯೇ ನೆನೆದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ. ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು. ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ. ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೂ ಒಬ್ಬ ಈ ರಾಜನೂ ಒಬ್ಬ. ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಅಣ್ಣನ ಸಮಾನರಾದ ಪತ್ರಬಾರಕ ಜಿಲ್ಲಾ ನಮ್ಮ ಲಕ್ಷ್ಮಣನವರು ಇವತ್ತು ಹುಟ್ಟುಹಬ್ಬ. ನಾವು ಎಲ್ಲ ನಮ್ಮ ಕಚೇರಿಯಲ್ಲಿ ಕೆಲಸ ಮಾಡೋದು ಎಲ್ಲರೂ ಸೇರ್ಕೊಂಡು ಇವತ್ತು ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ, ಯಾಕಂದರೆ ಇಲ್ಲಿ ಬರೋಂಥ ರೈತರು ಮತ್ತು ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಅಂದರೆ ವೆಜ್ಜು ನಾನ್ ವೆಜ್ ಎರಡು, ವೆಜ್ ತಿನ್ನೋರು ಇರ್ತಾರೆ, ನಾನ್ ವೆಜ್ ತಿನ್ನೋರು ಇರ್ತಾರೆ. ಅದರಿಂದ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ಸೇರ್ಕೊಂಡು ಇಲ್ಲಿ ನಮ್ಮ ತಾಲೂಕು ಕಚೇರಿಗೆ ಬರೆದಂಥ ತಾಲೂಕಿನಾದ್ಯಂತ ರೈತರಿಗೆ ಮತ್ತು ಸಾರ್ವಜನಿಕ ಊಟದ ವ್ಯವಸ್ಥೆ ಮಾಡಿದ್ವಿ. ನಮ್ಮ ಲಕ್ಷ್ಮಣನವ್ರಿಗೆ ದೇವರು ಆಯುಷು ಆರೋಗ್ಯ ಸಕಲ ಭಾಗ್ಯಗಳು ಕೊಟ್ಟು ಅವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ನಮ್ಮ ಲಕ್ಷ್ಮಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು
ಸರ್ ತಾವು ಯಾವುದೇ ಹುಟ್ಟುಹಬ್ಬ ಆಗಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ನಾವು ಯಾವ ಜಾತಿಯಲ್ಲಿ ಹುಡ್ತೀವೋ ಯಾರ ಹೊಟ್ಟೆಯಲ್ಲಿ ಇರ್ತೀವೋ ಯಾರಿಗೂ ಗೊತ್ತಿರೋದಿಲ್ಲ, ಆದರೆ ನಮ್ಮ ಸಾವು ಚರಿತ್ರೆಯಲ್ಲಿ ಇರ್ಬೇಕಂತ ಹೇಳ್ತಾರೆ. ಅಂದರೆ ಅದರ ಅರ್ಥ ಏನಂದರೆ ನಾವು ಏನೇ ಮಾಡಿದ್ರು 4 ಜನಕ್ಕೆ ಒಳ್ಳೆ ಕೆಲಸ ಮಾಡಬೇಕು, ಸಮಾಜಮುಖಿಯಾಗಿ ಸಮಾಜದಲ್ಲಿ ಒಳ್ಳೆ ಹೆಸರು ತಗೋಬೇಕು ಅಂತೇಳಿ ನಾವು ಅರ್ಥಪೂರ್ಣವಾಗಿ ಮಾಡ್ತೀವಿ. ನಾವು ಯಾರದೇ ಬರ್ತಡೆಗಳಾಗಿ ನಮ್ಮ ಸ್ನೇಹಿತರದಾಗ್ಬೋದು, ನಮ್ಮ ಹಿತೈಷಿಗಳದಾಗ್ಬೋದು, ನಾವು ಆಶ್ರಮಗಳು, ಸರ್ಕಾರಿ ಶಾಲೆಗಳಲ್ಲಿ ಟ್ರ್ಯಾಕ್ ಶೂಟ್ ಕೊಡೋದಾಗ್ಬೋದು, ಯೂನಿಫಾರ್ಮ್ ಕೊಡೋದಾಗ್ಬೋದು, ಮತ್ತು ಅವ್ರಿಗೆ ಬುಕ್ಸು, ನೋಟ್ ಬುಕ್ಸು, ಬ್ಯಾಗುಗಳು ಕೊಡೋದು, ಮತ್ತು ಆಶ್ರಮಗಳಿಗೆ ದವಸ ಧಾನ್ಯಗಳು ಕೊಡ್ಬೋದು. ಮತ್ತು ಇಲ್ಲಿ ನಾವು ಕೋವಿಡ್ ಸಮಯದಲ್ಲಿ 68 ದಿನ ಸತತವಾಗಿ ನಾವೆಲ್ಲ ನಮ್ಮ ಸ್ನೇಹಿತರು, ನಮ್ಮ ಲಕ್ಷ್ಮಣಣ್ಣು, ಮತ್ತು ನಮ್ಮ ತ್ಯಾಗಣ್ಣವರು, ಮತ್ತು ನಮ್ಮ ಸುಭಾಷ್ ಗೌಡರು, ನಮ್ಮ ಬೈರೇಗೌಡರು ಎಲ್ಲ ಸೇರಿಕೊಂಡು ಇಲ್ಲಿ 68 ದಿನ ಊಟದ ವ್ಯವಸ್ಥೆ ಮಾಡಿದ್ವಿ. ಯಾಕೆಂದರೆ ಅವಾಗ ಹೊರ ರಾಜ್ಯಗಳಿಗೆ ಹೋಗೋರಿಗೆ ಇಲ್ಲಿ ಪರ್ಮಿಷನ್ ತಗೋಬೇಕಾಯಿತು. ಆ ಟೈಮಲ್ಲಿ ಎಲ್ಲೂ ಹೋಟ್ಲುಗಳು ಇರಲಿಲ್ಲ. ಸಾವಿರಾರು ಜನ ಒರಿಸ್ಸಾದವ್ರು ಅವ್ರಿಗೆ ಬರೋ ಊಟಗಳಿಗೆ ಅಲಿತಾ ಇದ್ರು. ಆ ಟೈಮಲ್ಲಿ ನಾವು ಸತತವಾಗಿ ದಿನ 1-1.5 ಸಾವಿರ ಜನಕ್ಕೆ 68 ದಿನಗಳ ಕಾಲ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ವಿ. ಅದೆಲ್ಲ ಒಂದು ಪುಣ್ಯದ ಕೆಲಸ. ಯಾಕಂದರೆ ನಾವು ಏನೇ ಮಾಡಿದ್ರು ಒಂದು ಅರ್ಥಪೂರ್ಣವಾಗಿ ಮಾಡಬೇಕಂತಲ್ಲ ನಮ್ಮ ಒಂದು ಧ್ಯೇಯ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಲಕ್ಷ್ಮಣದು ಹುಟ್ಟುಹಬ್ಬದ ಶುಭಾಶಯಗಳು. ಹಾಗಾಗಿ ನಾವು ತುಂಬ ಬಾಲ್ಯ ಸ್ನೇಹಿತರು, ಒಂದೇ ಊರು. ಆ ದಿನದಿಂದ ಇದುವರೆಗೂ ನಾನು, ಸುಬ್ಬಣ್ಣ, ನಮ್ಮ ಲಕ್ಷ್ಮಣ ಸಹ ನಾವು ಜೊತೆಯಲ್ಲೇ ಇದ್ದೀವಿ. ಯಾವುದೇ ಒಳ್ಳೆಯ ದಿನಗಳಿದ್ದಲ್ಲಿ ಇವರಿಗೆ ಶುಭವನ್ನು ದೇವರು ಆರೋಗ್ಯ, ಆಯುಷ, ಐಶ್ವರ್ಯ ಮಾಡೋಕೆ ಅವ್ರ ಶಕ್ತಿ ತುಂಬಿಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ. ಬಗ್ಗೆ ನಮ್ಮ ಸುಬ್ಬಣ್ಣನವರು ಮತ್ತು ನನ್ನ ಹಿತೈಷಿಗಳು ಯಾರು ಶುಭ ಅನ್ನ ಸಂಪತ್ತು ಯಾರು ಮಾಡಿದಾರ ಅವ್ರಿಗೆಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನನ್ನ ರಾಜಣ್ಣನವರು ಅವ್ರು ಬೆಳಗಿಂದ ಬಂದು ಇಲ್ಲೇ ಎಲ್ಲ ನಿಂತು ಕೆಲಸ ಮಾಡಿದ್ದಾರೆ, ಅವ್ರಿಗೂ ಒಂದು ಧನ್ಯವಾದಗಳು.